ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ. ಸೊ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ನೀವು ಆಲ್ರೆಡಿ ನನ್ನ ಥಂಬ್ನೇಲ್ ನೋಡಿರ್ತೀರ ಅನಿಸುತ್ತೆ ಕುರ್ತಾ ಸೆಟ್ ಬಗ್ಗೆ. ಇದು ನಾನು ತೊಗೊಂಡಿದ್ದು ಮೀಶೋಲಿ ಕುರ್ತಾ ಸೆಟ್ ಬಗ್ಗೆ ಮಾತಾಡೋಂಗೆ ಎಲ್ಲ ಸಕ್ಕತ್ತಾಗಿರುತ್ತೆ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುತ್ತೆ. ಸೊ ನಾನು ಇದು ಬಂದು ಅವಾಗ 80% ಆಫ್ ಅಂತ ಇತ್ತಲ್ಲ, ಸೊ ಮಾರ್ಚ್ದ ಫಸ್ಟ್ ಸಂಡೇ ಅವಾಗ ಒಂದಷ್ಟು ಕುರ್ತಾಸ್ನ ಬುಕ್ ಮಾಡಿದ್ದೆ. ಅದೆಲ್ಲ ಬಂದಿದೆ. 7 ಕುರ್ತಾ ಸೆಟ್ಟು ಏನೋ ನಾನು ಬುಕ್ ಮಾಡಿದ್ದಿದ್ದು. ಸೊ ಅಷ್ಟು ಬಂದಿದೆ. ಅದರಲ್ಲಿ ಆಲ್ರೆಡಿ 2 ಹಾಕ್ಬಿಟ್ಟಿದ್ದೀನಿ. ಅದರದ್ದು ಜಸ್ಟ್ ಒಂದು 2 ಫೋಟೋಸ್ ಹಾಕ್ತೀನಿ. ಇನ್ನು ಮಿಕ್ಕಿದ್ದು ನಾನು ಓಪನ್ ಮಾಡಿಲ್ಲ. ಈಗ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಅಂತಂದರೆ ಲೈಕ್ ಹಾಕ್ಕೊಂಡಿಲ್ಲ, ಇನ್ನು ಜಸ್ಟ್ ನೋಡಿ ಹಾಗೆ ಮಾಡಿಸಿ ಇಟ್ಬಿಟ್ಟಿದ್ದೀನಿ. ಈಗ ನಿಮ್ಮ ಮುಂದೆ ನೋಡಿ ತೆಗೆದು ತೋರಿಸ್ತೀನಿ. ಸೊ ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ. ನಾನು ಲಿಂಕ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ನೋಡಿ ಇಷ್ಟು ಓಪನ್ ಮಾಡಿದ್ದೀನಿ ಅಷ್ಟೇ, ಹಾಕಿಲ್ಲ. ಸೊ ಇದು ಬಂದು ಫಸ್ಟ್ ಕುರ್ತಾ ಸೆಟ್ಟು ಪಿಂಕ್ ಕಲರೆಲ್ಲ ತೊಗೊಂಡಿದ್ದೀನಿ. ನೋಡಿರ್ತೀರ ಅನ್ಸುತ್ತೆ ಡಿಸೈನ್ ಆಲ್ರೆಡಿ. ಇದು ಬಂದು ಟಾಪ್ ಪಿಂಕ್. ಆ್ಯಕ್ಚುಲಿ ನಂದು ಬಂದು ಸೈಜ್ ಎಲ್, ನಾನು XL ಬುಕ್ ಮಾಡ್ಕೊಂಡಿದ್ದೀನಿ. ಯಾಕಪ್ಪ ಅಂದರೆ ಕಾಟನ್ ವಾಶ್ ಮಾಡಿದ್ರೆ ಶ್ರಿಂಕ್ ಆಗುತ್ತಲ್ಲ, ಒಂದು ಸೈಜ್ ದೊಡ್ಡದೇ ತೊಗೊಂಡಿದ್ದೀನಿ. ಸೊ ಇದು ಬಂದು ಟಾಪ್. ದುಪ್ಪಟ್ಟ ಯಾವುದೂ ಇಲ್ಲ, ನಾನು ತೊಗೊಂಡಿರೋದಕ್ಕೆ ಯಾವುದಕ್ಕೂ ದುಪ್ಪಟ್ಟ ಇಲ್ಲ. ಸೊ ಇದು ಬಂದು ಟಾಪು. ಇದು ಬಂದು ವಿ ಶೇಪಲ್ಲಿದೆ, ವಿ ನೆಕ್ ಪ್ಯಾಟ್ರನ್. ಇದು ಲೆಂತ್ ಕೂಡ ಉದ್ದ ಚೆನ್ನಾಗಿದೆ, ಮತ್ತು 3/4 ಸ್ಲೀವ್ಸ್. ಇದಕ್ಕೆ ಸ್ಲೀವ್ಸ್ಗೆ ಇಲ್ಲಿ ಸ್ವಲ್ಪ ಜರಿ ಬಾರ್ಡರ್ ಕೊಟ್ಟಿದ್ದಾರೆ. ಸೊ ಇದು ಬಂದು ಟಾಪು, ಮತ್ತು ಇದು ಬಂದು ಪ್ಯಾಂಟ್. ಎಲಾಸ್ಟಿಕ್, ಯಾವುದೂ ಕಟ್ಟು ಥರ ಯಾವುದೂ ಇಲ್ಲ, ಟೈ ಮಾಡೋ ಥರ. ಸೊ ಎಲ್ಲ ಎಲಾಸ್ಟಿಕ್ ಇರೋದು. ಇದು ಬಂದು ಪ್ರಿಂಟ್ ತುಂಬ ಚೆನ್ನಾಗಿದೆ. ಇದಕ್ಕೇನು ಬಾರ್ಡ್ರ್ ಇಲ್ಲ, ಥರ ಜರಿ ಬಾರ್ಡರು. ಆರಾಮಾಗಿ ಸಮ್ಮರ್ಗೆ ಸಕ್ಕತ್ತಾಗಿದೆ. ಇದು ಬಂದು ಪ್ಯಾಂಟ್. ಕಲರ್ ಚೆನ್ನಾಯಿತು ಅಂತ ನಾನು ಇದನ್ನು ತೊಗೊಂಡೆ. ಸೊ ಆಫ್ ಇತ್ತಲ್ಲ ಅಂದ್ಬಿಟ್ಟು ನಾನು ತೊಗೊಂಡಿದ್ದೆ. ಸೊ ನೆಕ್ಸ್ಟ್ ಬಂದು ಇದೊಂಥರ ಸ್ಕಿನ್ ಕಲರ್, ಚೆನ್ನಾಗಿದೆ. ತೊಗೊಂಡಿರೋದು ಆಲ್ಮೋಸ್ಟ್ ಎಲ್ಲ ಫ್ಲೋರಲ್ ಪ್ರಿಂಟೆ. ಕವರ್ದೇ ಸ್ವಲ್ಪ ಜಾಸ್ತಿ ನೋಡ್ಸು. ಸೊ ಇದು ಬಟ್ಟೆ ಮಾತ್ರ ಸಾಫ್ಟ್ ಆಗಿದೆ. ಕ್ರೇಪ್ ತೊಗೊಳಕ್ಕೇನಿಲ್ಲ, ಕ್ರೇಪ್ದು ತುಂಬ ಚೆನ್ನಾಗಿದೆ, ಅದು ಕೂಡ ಸೆಟ್ಟು. ಬಟ್ ಈ ಸೆಕೆಗಾಲದಲ್ಲಿ ತುಂಬ ಸ್ವೆಟ್ ಆಗ್ತೀವಲ್ಲ, ಒಂಥರ ಹಿಂಸೆ ಅನಿಸುತ್ತೆ ಕ್ರೇಪ್ದು. ಸೊ ಕಾಟನ್ ಆದರೆ ಬೆಸ್ಟ್. ಸೊ ಸಮ್ಮರಿಗೆ. ಮತ್ತು ನನ್ನ ಹತ್ರ ಅಷ್ಟು ಡೈಲಿ ವೇರ್ದು ಬಟ್ಟೆ ಇರಲಿಲ್ಲ, ಹಾಗಾಗಿ ಅದು ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಓಕೆ, ಲೆಟ್ ಮಿ ಶೋ. ಅದು ಓಕೆ, ಇದು ಬಂದು ಟಾಪ್. ಇದು ಅಷ್ಟೇ ಫ್ಲೋರಲ್. ಇದು ಅಷ್ಟೇ ವಿ ನೆಕ್, ಚೆನ್ನಾಗಿದೆ, ಮೆತ್ತಗಿದೆ, ಸಾಫ್ಟ್ ಇದೆ. ಇದಕ್ಕೇನು ಆ ಥರ ಬಾರ್ಡ್ರದೇನಿಲ್ಲ, ಒಂಥರ ತಣ್ಣಗಿದೆ ಇದು. ನೋಡಿ, ನಾನು ತೊಗೊಂಡಿರೋದೆಲ್ಲ 3/4, ಆಲ್ಮೋಸ್ಟ್ ಸಿಗೋದೆಲ್ಲ 3/4. ಹಾಫ್ ಸ್ಲೀವ್ಸ್ ಅಷ್ಟೊಂದು ಕಲೆಕ್ಷನ್ಸ್ ಇಲ್ಲ ಮೀಶೋಲಿ. ಓಕೆ, ಸೈಡಲ್ಲಿ ಕಟ್ಸ್ ಇದೆ ನಾರ್ಮಲ್ ಆಗಿ. ಇದು ಬಂದು ಟಾಪು. ಇದರದ್ದು ಬಂದು ಪ್ಯಾಂಟ್. ಇದಷ್ಟು ಚೆನ್ನಾಗಿದೆ. ಈಗ ಕೆಲವು ಪ್ಯಾಂಟ್ಗೆ ಪಾಕೆಟ್ ಕೂಡ ಬಂದಿದೆ, ಬಟ್ ಇದಕ್ಕೆ ಯಾವುದಕ್ಕೂ ಪಾಕೆಟ್ ಇಲ್ಲ. ಪಾಕೆಟ್ ಇದ್ರೆ ಒಂಥರ ಚೆನ್ನಾಗಿರುತ್ತೆ. ಇಲ್ಲ, ಪಾಕೆಟ್ ಇಲ್ಲ ಇದಕ್ಕೆ. ಎಸ್, ಇದು ಫ್ರಂಟ್. ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ಥರದ್ದು. ಸಮ್ಮರ್ಗೆ ಸಾಕು, ಎಲ್ಲಾನು ಹೊರಗೆ ಹೋಗೋದಕ್ಕೂ ಸರಿ, ಡೈಲಿ ವೇರ್ಗೂ ಸರಿಯಾಗಿದೆ. ಸೊ ಇದು ಬಂದು ಇದರದ್ದು ಪ್ಯಾಂಟ್, ಇದು ಟಾಪ್ ಆ್ಯಂಡ್ ಇದರದ್ದು ಪ್ಯಾಂಟ್. ದುಪ್ಪಟ್ಟ ಇಲ್ಲ ಅಂತ ಹೇಳಿದ್ಮೇಲೆ ಇದಾಯಿತು ಸೆಕೆಂಡ್ ಒನ್. ನಂದು ನೆಕ್ಸ್ಟ್ ಕುರ್ತಾ ಸೆಟ್ ಬಂದು ಇದನ್ನ ಓಪನೇ ಮಾಡಿಲ್ಲ ನಾನು. ಲೆಟ್ ಮಿ ಓಪನ್ ಫಸ್ಟ್. ಎಲ್ಲೂ ಓಪನ್ ಮಾಡಿದ್ದೆ, ಇದೊಂದೆಲ್ಲೋ ಮಿಸ್ ಆಗಿದೆ. ರಿಟರ್ನ್ ಡೇಟ್ ಎಲ್ಲ ಆಗ್ಬಿಟ್ಟಿದೆ. ಸೊ ನಾನು ಯಾವುದು ರಿಟರ್ನ್ ಮಾಡೋಷ್ಟಿಲ್ಲ.
ಯಾ, ಇದು ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದು. ಇದು ಅಷ್ಟೇ ಸಖತ್ ಸಾಫ್ಟ್ ಆಗಿದೆ. ಇದು ಕಾಲರ್ ನೆಕ್ ಇದೆ. ಸಖತ್ತಾಗಿದೆ. ಸಿ ಬಟನ್ ಅಂದರೆ ಫ್ರಂಟ್ ಈ ಥರ ಸ್ವಲ್ಪ ಓಪನ್ ಬರುತ್ತೆ. ಬಟ್ ಪ್ಯಾರಲಲ್ ಪ್ಯಾಂಟ್ ಇದೆ. ಲೆಗ್ಗಿಂಗ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಈ ಥರ ಫ್ರಂಟ್ ಓಪನ್ ಇದ್ದಾಗ ಲೆಗ್ಗಿಂಗ್ಸ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಲ್ಲ. ಇದು ಪಲಾಜೋ ಪ್ಯಾಂಟ್ ಅಂತಾರಲ್ಲ ಆ ಥರ ಪ್ಯಾರಲಲ್ ಪ್ಯಾಂಟ್. ಸೊ ಇದು ಬಂದು ಟಾಪು. ಇದು ಅಷ್ಟೇ 3/4 ಸ್ಲೀವ್ಸ್. ಚೆನ್ನಾಗಿದೆ. ಓಕೆ, ಎಲ್ಲ ಸಾಫ್ಟ್ ಟೈಪ್ ಇದೆ, ಯಾವುದು ರಫ್ ಅನಿಸ್ತಾ ಇಲ್ಲ. ಇದು ಬಂದು ಪ್ಯಾಂಟ್. ಚೆನ್ನಾಗಿದೆ ಮೆಟೀರಿಯಲ್ ಮಾತ್ರ. ಸಕ್ಕತ್ತಾಗಿದೆಲ್ಲ. ಅದೆಷ್ಟೇ ಏನು ಕಲೆಕ್ಷನ್ಸ್ ಇದ್ರು, ಇಲ್ಲ ಬ್ಲ್ಯಾಕು ಇಲ್ಲ ವೈಟು ಇಲ್ಲ ರೆಡ್, ಅದಿದ್ರೆ ಸಕ್ಕತ್ತಾಗಿರುತ್ತೆ. ಇದು ಅಷ್ಟೇ. ಸೊ 3 ಕುರ್ತಾ ಸೆಟ್ ಆಯಿತು. ಇನ್ನು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಎಷ್ಟಾಯಿತು? 3 ಆಯಿತು. 4ನೇದು ಗ್ರೀನ್ ಕಲರ್ ಸಕ್ಕತ್ತಾಗಿದೆ. ಲಾಸ್ಟ್ ಟೈಮ್ ಒಂದು ಸತಿ ತೊಗೊಂಡಿದ್ದೆ, ಅದೊಂಥರ ಸ್ಯಾಟಿನ್ ಮೆಟೀರಿಯಲಲ್ಲಿತ್ತು. ಬಟ್ ಇದು ಒಂಥರ ಕಾಟನ್ ಥರ. ಇದು ಅಷ್ಟೇ ವಿನೆಕ್, ಫುಲ್ಲು ಫ್ಲೋರಲ್ಲಿದು. ಸಿ ವಿನೆಕ್, ನಂಗೆ ವಿನೆಕ್ ಸಖತ್ ಇಷ್ಟಪ್ಪ. ವಿನೆಕ್, ಸ್ಕ್ವೇರ್ ನೆಕ್ಕು ಸಕ್ಕತ್ತಾಗಿರುತ್ತೆ. ರೌಂಡ್ ನೆಕ್ ಎಲ್ಲ ಸ್ವಲ್ಪ ಕಾಮನ್ ಆಗಿಬಿಟ್ಟಿದೆ. ವಿನೆಕ್ ಸಕ್ಕತ್ತಾಗಿ ಕಾಣಿಸುತ್ತೆ. ನೀವು ಯಾವುದೇ ಬ್ಲೌಸ್ಗೆ ಸ್ಟಿಚ್ ಮಾಡಿದ್ರು ಆಗಲಿ, ಈ ಥರ ಕುರ್ತಾಗ ಇದ್ದರೆ ಸಕ್ಕತ್ತಾಗಿರುತ್ತೆ ವಿನೆಕ್ಕು. ಇದಷ್ಟೇ, ಇದೇನು ಡಿಸೈನ್ ಇಲ್ಲ. ಇದು ಫ್ರಂಟ್ ಎಲ್ಲಿಗೆ ಮಾತ್ರ ಜರಿ ಬಾರ್ಡರ್ ಕೊಟ್ಟಿದ್ದಾರೆ ಅಷ್ಟೇ. ಸ್ಲೀವ್ಸ್ಗೇನು ಕೊಟ್ಟಿಲ್ಲ ಇಲ್ಲಿ. ಬೆಟರ್ ಎಲ್ಲದಕ್ಕೂ ಒಂದೊಂದು ಸ್ಟಿಚ್ ಹಾಕಿಸ್ಬಿಟ್ರೆ ಸಖತ್ ಬಾಳಿಕೆ ಬರುತ್ತೆ. ಇದಷ್ಟೇ. ಟಾಪ್ ಲೆಂತ್ ಇದೆ. ಇನ್ನು ಪ್ಯಾಂಟ್ ಬಗ್ಗೆ ಇದು ಉದ್ದ ಇದೆ, ನನ್ನ ಹೈಟಿಗೆ ಸಾಕು. ಸಿ ಫ್ಲೋರಲ್ ಪ್ಯಾಂಟ್ ಆರಾಮು. ಸೊ ಇದಕ್ಕೇನು ಪಾಕೆಟ್ ಇಲ್ಲ. ಇದಕ್ಕೂ ಕೂಡ ನನ್ನ ಕೆಲವುದೆರಡು ಕುರ್ತಾ ಸೆಟ್ಟಿಗೆ ಪಾಕೆಟ್ ಇದೆ, ಇದಕ್ಕೇನು ಪಾಕೆಟ್ ಇಲ್ಲ. ಓವರಾಲ್ ನೈಸ್, ಸಕ್ಕತ್ತಾಗಿದೆ. ಇದು ಕೂಡ ಬಾಟಲ್ ಗ್ರೀನ್. ಓಕೆ, ಇದು ಬಂದು ಲಾಸ್ಟ್ ಒನ್ನು, 5ನೇದು ಬ್ಲ್ಯಾಕ್ ಆ್ಯಂಡ್ ಲ್ಯಾವೆಂಡರ್ ಮಿಕ್ಸ್ ಇದೆ. ಎಲ್ಲ ಬಿಚ್ಚಿಬಿಡ್ತೀವಿ, ಆಮೇಲೆ ಮಾಡಿಸಿಡೋದೇ ಒಂದು ದೊಡ್ಡ ಟಾಸ್ಕ್. ಓಕೆ, ಸೊ ಇದು ಬಂದು ಬ್ಲ್ಯಾಕ್ ಕಲರು. ಸೊ ಈ ಥರ ಇದೆ ನೆಕ್. ಚೆನ್ನಾಗಿದೆ. ಹೇಳಿದ್ನಲ್ಲ ಎಲ್ಲ ಫ್ಲೋರಲ್ಲೇ ತಗೊಂಡೆ ಅಂತ. ಓಕೆ, ಸೊ ಇದು 3/4 ಸ್ಲೀವ್ಸ್ ಇಲ್ಲ ಅನ್ಕೊತೀನಿ, ಜಸ್ಟ್ ಹಾಫ್ ಸ್ಲೀವ್ಸ್ ಥರ ಇದೆ. 3/4 ಇಲ್ಲ ಇದು. ಓಕೆ, ಅಲ್ಲಿ ನೋಡಿ ಬಾರ್ಡರ್ ಲೇಸ್ ಥರ ಹಾಕಿದ್ದಾರೆ ಇಲ್ಲಿ, ಬ್ಲ್ಯಾಕ್ ಕಲರ್ ಥ್ರೆಡಿಂಗ್ ಲೇಸು. ಸಕರ ಇದೆ, ಇದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಸ್ಲೀವ್ಸ್ಗೂ ಹಾಕಿದ್ದಾರೆ, ಮತ್ತು ಇಲ್ಲಿ ಟಾಪ್ ಎಡ್ಜ್ಗೂ ಈ ಥರ ಲೇಸ್ ಬಂದಿದೆ. ಓವರಾಲ್ ಚೆನ್ನಾಗಿದೆ, ಸಾಫ್ಟಾಗಿದೆ ಇದೂ. ಎಸ್, ಇದಕ್ಕೇನು ಕಾಲರ್ ಇಲ್ಲ, ನಾರ್ಮಲ್ ಶೇಪ್ ನೆಕ್ ಡಿಸೈನ್ ಇದು. ಚೆನ್ನಾಗಿದೆಯಾ? ಅದಕ್ಕೆ ಬಂದು ಇದು ಪ್ಯಾಂಟ್. ಆರಾಮಿ ಇದು ಸಮ್ಮರ್ಗೆ. ಸೊ 7 ದಿವಸಕ್ಕೆ 7 ಕುರ್ತಾ ಸೆಟ್ ತೊಗೊಂಡ್ಬಿಟ್ಟಿದ್ದೀನಿ. ಆಲ್ರೆಡಿ 2 ಹಾಕ್ಬಿಟ್ಟಿದ್ದೀನಿ ಇನ್ನೆಲ್ಲ. ಚೆನ್ನಾಗಿ
ಸೊ ಇನ್ನೆರಡು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಲ್ಲ, ರೈಟ್ ಆ್ಯಂಡ್ ಲೆಫ್ಟ್. ಸೊ ಇದು ಆಲ್ರೆಡಿ ಹಾಕಿದ್ದೀನಿ. ಇದು ಅಷ್ಟೇ. ಸೊ ನಾನು ಈ ಕುರ್ತಾ ಸೆಟ್ ಎಲ್ಲ ತೊಗೊಂಡಿದ್ದು 400 ಬಿಲೋ. ಸೊ ಇದೆಲ್ಲ 400 ಬಿಲೋ. ಸಖತ್ತಾಗಿದೆ ಮಾತ್ರ. ಈ ಥರ ಸೇಲ್ ಇದ್ದಾಗ ದಯವಿಟ್ಟು ತೊಗೊಂಬಿಡಿ, ತುಂಬ ಚೆನ್ನಾಗಿದೆ. ಸೊ ಇವಾಗ ಏನು ಮಾಡಿದ್ದಾರೆ ಅಂದರೆ, ಈಗ ನಾನು ನೋಡಿರೋ ಪ್ರಕಾರ ಸೈಜ್ ತಕ್ಕನಂಗೆ ಅವರು ರೇಟ್ನ ಫಿಕ್ಸ್ ಮಾಡಿದ್ದಾರೆ. ಎಸ್ಗೆ ಬೇರೆ, ಎಮ್ಗೆ ಬೇರೆ, ಎಲ್ಗೆ ಬೇರೆ, ಆ ಥರ ಎಲ್ಲ ಕುರ್ತಾ ಸೆಟ್ಗೋಲ್ಲ, ಕೆಲವುದಕ್ಕೆ ಮಾತ್ರ ಮಾಡಿದ್ದಾರೆ ಆ ಥರ. ಸೊ ನಿಮ್ಮ ಸೈಜ್ ಇದು ನೋಡ್ಕೊಂಡು ನೀವು ತೊಗೋಬೋದು. ಬಟ್ ನಾನು ಇದೆಲ್ಲ ತೊಗೊಂಡಿರೋದು ಬಿಲೋ 400, ವರ್ತ್ ಮಾತ್ರ, ತುಂಬ ಚೆನ್ನಾಗಿದೆ. ಆಮೇಲೆ ನಾನು ಹೇಳೋದು ಮರ್ತೆ, ಇದು ಹಾಕಿದ್ದೀನಲ್ಲ, ಇದು ಕೂಡ ಮೀಶೋದೆ. ಸ್ವಲ್ಪ ಹಿಂದೆ ಹೋಗ್ತೀನಿ. ಇದು ನೈಟ್ ವೇರ್. ಯೆಲ್ಲೋ ಪ್ಯಾಂಟ್, ಗ್ರೀನ್ ಟಾಪ್, ಸಖತ್ತು ರಫ್ಯೂಸ್ ಮಾಡಿಬಿಡ್ತೀನಿ ಇದನ್ನು. ನೈಟ್ ಡ್ರೆಸ್ ಇದು. ಇದ್ರದ್ದು ಬೇಕಾದ್ರೆ ಲಿಂಕ್ ಹಾಕ್ತೀನಿ ನಾನು. ತುಂಬ ಬಾಳಿಕೆ ಬಂದಿದೆ. ಕಾಟನ್ನು ಸಾಕು ನಮಗೆ ಮನೇಲಿದ್ದಾಗ ಹಾಕೊಳ್ಳೋಕ್ಕೆ, ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ಇನ್ನೊಂದು ತೊಗೊಂಡಿದ್ದೆ, ರೆಡ್ಡು ಬ್ಲ್ಯಾಕು, ಮತ್ತು ಇದು ಗ್ರೀನು ಎಲ್ಲೋ, ತುಂಬ ಚೆನ್ನಾಗಿದೆ. ಸೊ ಇದ್ರದ್ದು ಲಿಂಕು ಕೂಡ ನಾನು ಹಾಕ್ತೀನಿ. ಓಕೆ, ಮತ್ತು ಇವೆರಡು ಇಯರಿಂಗ್ಸ್ ತೊಗೊಂಡಿದ್ದೆ ನಾನು. ಇದು ಬಂದು ಮೀಶೋ ಆ್ಯಂಡ್ ಇದು ಬಂದು ಫ್ಲಿಪ್ಕಾರ್ಟಲ್ಲಿ. ತುಂಬ ಕಡಿಮೆಗೆ ಸಿಕ್ಕಿದೆ, ತೋರಿಸ್ತೀನಿ. ಇದು ಫಸ್ಟ್ ಮೀಶೋಲ್ಲಿ ತೊಗೊಂಡಿದ್ದು ತೋರಿಸ್ತೀನಿ. ನಿಮಗೆ ಇಯರಿಂಗ್ಸ್ ಎಷ್ಟಿದ್ರೂ ಸಮಾಧಾನ ಇಲ್ಲ, ಹಾಕಿದ್ರೂ ಬೇರೆ ತೊಗೊಳ್ಳೋಣ, ಇನ್ನೊಂದು ಸತಿ ತೊಗೊಳ್ಳೋಣ ಥರ ಅಂತ. ನನಗೆ ಈ ಥರ ಆರ್ಟಿಫಿಷಿಯಲ್ ಇಯರಿಂಗ್ಸ್ ಹಾಕೋಕ್ಕೆ ತುಂಬ ಇಷ್ಟ. ಸ್ಟಡ್ಸ್ ಮತ್ತು ಈ ಥರ ಹ್ಯಾಂಗಿಂಗ್ಸು. ಎಷ್ಟು ಚೆನ್ನಾಗಿದೆಲ್ಲ. ನಿಮ್ಗೆ ನಾರ್ಮಲ್ ಕಾಟನ್ ಕುರ್ತಾಸ್ ತುಂಬ ಚೆನ್ನಾಗಿ ಕಾಣುತ್ತೆ. ಯೂಶಲಿ ಕಾಟನ್ ಕುರ್ತಾ ಸೆಟ್ಗೆ ಈ ಆಕ್ಸಿಡೈಸ್ಡ್ ಜ್ಯುವೆಲ್ರಿ ಬರುತ್ತಲ್ಲ, ಅದು ಚೆನ್ನಾಗಿ ಕಾಣುತ್ತೆ. ಬಟ್ ಈ ಥರ ಗೋಲ್ಡನ್ ಕಲರ್ ಥ್ರೆಡ್ ವರ್ಕ್ ಎಲ್ಲ ಇತ್ತು ಅಂದರೆ ಈ ಥರ ಇಯರಿಂಗ್ಸ್ ಬೆಸ್ಟ್. ಚೆನ್ನಾಗಿದಲ್ಲ. ಓಕೆ, ಇದೊಂದು. ಮತ್ತು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡೆ ಅಂದಲ್ಲ, ಇದು ನೀವು ನಂಬ್ತಿರೋ ಬಿಡ್ತಿರೋ, ನನಗೆ 150 ಇತ್ತು. ಸೊ ಕಾಯಿನ್ಸ್ ಇರುತ್ತಲ್ಲ, ಫ್ಲಿಪ್ಕಾರ್ಟ್ ಕಾಯಿನ್ಸು, ಅದರಿಂದ ನನಗೆ ಇನ್ನೂ ಕಡಿಮೆ ಆಗಿದೆ. 130 ಏನೋ ಬಿತ್ತು ನನಗೆ. ಇದು 36 ಪೇರ್ಸ್ ಇದೆ ಅದರಲ್ಲಿ, ಗೋಲ್ಡ್ ಆ್ಯಂಡ್ ಸಿಲ್ವರ್ ಅವೆರಡರದ್ದು. ಇದನ್ನು ಯೂಸ್ ಮಾಡಿಲ್ಲ. ಓಕೆ, ಶೇಪ್ ಚೆನ್ನಾಗಿ, ಬಾಕ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ. ಓಕೆ, ಈ ಕಡೆ ಎಲ್ಲ ವೈಟ್, ಯಾವುದು ಡಿಸೈನು ರಿಪೀಟ್ ಆಗಿಲ್ಲ. ಇದರಲ್ಲೇ ಇರ್ಬೋದು, ಇಲ್ಲ ಇದರಲ್ಲೇ ಇರ್ಬೋದು, ಎಲ್ಲ ಡಿಫ್ರೆಂಟ್ ಆಗಿದೆ, ಯೂನಿಕ್ ಆಗಿದೆ. ಕೆಲವೊಂದು ಸ್ಟೋನ್ಸ್ ಕೂಡ ಜಾಸ್ತಿ ಸ್ಟೋನ್ ಇರೋ ಇಯರಿಂಗ್ಸ್ ಇದೆ. ಇದ್ರ ಜೊತೆಗೆ ಅವ್ರು ಹಿಂದಗಡೆ ಹಾಕೊಳ್ಳೋಕ್ಕೆ ರಬ್ಬರ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ನಾನು ಫಸ್ಟ್ ಇರಲಿಲ್ವೇನೋ ಅಂದ್ಕೊಂಡೆ, ಆಮೇಲೆ ಈ ಸ್ಪಾಂಜ್ ಇದೆಯಲ್ಲ ಅದರದ್ದು ಬ್ಯಾಕ್ ಸೈಡ್ ಇರುತ್ತೆ. ಇದು ಇನ್ನೂ ಯೂಸ್ ಮಾಡಿಲ್ಲ ಯಾವುದು. ಸಕ್ಕತ್ತಾಗಿದೆ ಮಾತ್ರ, ತಗೊಳ್ಳಿ. ಇದ್ರದ್ದು ಬೇಕಾದ್ರೆ ನಾನು ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ. ಈಗ ಹತ್ತಿರ ಸ್ವಲ್ಪ ಕಾಣಿಸುತ್ತೆ ಅನ್ಸುತ್ತೆ. ಸೊ ಅದ್ರ ಜೊತೆಗೆ ಇದು ರಬ್ಬರು, ಈ ಸ್ಪಾಂಜ್ ಹಿಂದೆ ಇಟ್ಟಿರ್ತಾರೆ. ಒಂದ್ಸತಿ ಹತ್ತಿರದಿಂದ ತೋರಿಸ್ಬಿಡ್ತೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂದರೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಸೊಂದಿಗೆ ನಿಮ್ಮ ಮುಂದೆ ನಾನು ಬರ್ತೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗಾದರೆ ನಿಮ್ಮನ್ನೆಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.